ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಮೀನ್, ಮೀಡಿಯನ್, ಮೋಡ್ ಇದು ಮೂರರ ಸಿಂಪಲ್ ಇಂಡಿವಿಜುವಲ್ ಸೀರೀಸ್ನ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಇಂಡಿವಿಜುವಲ್ ಸೀರೀಸ್ ರಿಲೇಟೆಡ್ ಆಗಿ ಇಂಡಿವಿಜುವಲ್ ಸೀರೀಸ್ ಬರುತ್ತೆ, ಡಿಸ್ಕ್ರೀಟ್ ಸೀರೀಸ್ ಬರುತ್ತೆ, ಮತ್ತು ಕಂಟಿನ್ಯೂಯಸ್ ಸೀರೀಸ್ ಬರುತ್ತೆ. ಇಂಡಿವಿಜುವಲ್ ಸೀರೀಸ್ನಲ್ಲಿ ಮೀನಲ್ಲಿ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಆಗಿರುತ್ತೆ. ಈ ಡಿಸ್ಕ್ರೀಟ್ ಸೀರೀಸ್ನಲ್ಲಿ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಆರ್ ಎನ್ ಆಗಿರುತ್ತೆ. ಕಂಟಿನ್ಯೂಯಸ್ ಸೀರೀಸ್ನಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದು ಕಂಟಿನ್ಯೂಯಸ್ ಸೀರೀಸು. ಇಲ್ಲಿ ಫ್ರೀಕ್ವೆನ್ಸಿಯನ್ನು ನೋಡ್ತೀವಿ, ಇಲ್ಲಿ ಓನ್ಲಿ ಅಬ್ಸರ್ವೇಷನ್ಸ್ ಇರುತ್ತೆ, ಇಲ್ಲಿ ಫ್ರೀಕ್ವೆನ್ಸಿ ಇರುತ್ತೆ. ಇಲ್ಲಿ ಎನ್ ಅಂದರೆ ಬಿಗ್ ಲೆಟ್ರ್ ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಆಗಿರುತ್ತೆ. ಇಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಕ್ಯಾಲ್ಕುಲೇಟ್ ಮೀನ್ ಫಾರ್ ದಿ ಫಾಲೋಯಿಂಗ್ ಡಾಟಾ. ಕೊಟ್ಟಿರೋ ಡೇಟಾದಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಮೀನನ್ನು ಅಂತ ಹೇಳ್ತಿದ್ದಾರೆ. ಕ್ವಶನ್ ಬಂದ್ಬಿಟ್ಟು 2.7, 5.3, 7.6, 9.5, 15.4. ಇದಕ್ಕೆ ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ ಎ 8.25, ಆಪ್ಷನ್ ನಂಬರ್ ಬಿ 8.5 ಆಗುತ್ತಾ, ಆಪ್ಷನ್ ನಂಬರ್ ಸಿ 8.75, ಆಪ್ಷನ್ ಡಿ 8.1 ಆನ್ಸರು. ಈ ಕೊಟ್ಟಿರೋದ್ರಲ್ಲಿ ಏನನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಿದ್ದಾರೆ? ಮೀನನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಮೊದಲನೇ ಕ್ವಶನ್ನು 2.7, 5.3, 7.6, 9.5, 15.4. ಇಲ್ಲಿ ಓನ್ಲಿ ಏನನ್ನು ಗಿವನ್ ಮಾಡಿದ್ದಾರೆ ಅಂದರೆ ಅಬ್ಸರ್ವೇಷನ್ನ ಗಿವನ್ ಮಾಡಿದ್ದಾರೆ. ಫ್ರೆಂಡ್ಸ್, ಪೆನ್ನನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಏನನ್ನು ಗಿವನ್ ಮಾಡಿದ್ದಾರೆ ಅಂದರೆ ಓನ್ಲಿ ಅಬ್ಸರ್ವೇಷನ್ನ ಗಿವನ್ ಮಾಡಿದ್ದಾರೆ. ಸೊ ಹಾಗಿದ್ದಾಗ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ? ಇಂಡಿವಿಜುವಲ್ ಸೀರೀಸ್ ಆಗಿದೆ. ಫಾರ್ಮುಲಾ ಏನಾಗಿರುತ್ತೆ ಇಂಡಿವಿಜುವಲ್ ಸೀರೀಸ್ಗೆ ಅಂದರೆ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಆಗಿರುತ್ತೆ. ಸ್ಮಾಲ್ ಲೆಟ್ರ್ ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಇದು ಒಂದು ಅಬ್ಸರ್ವೇಷನ್ 2.7, ಇದೊಂದು ಅಬ್ಸರ್ವೇಷನ್. ಟೋಟಲ್ ಎಷ್ಟು ನಂಬರ್ ಆಫ್ ಅಬ್ಸರ್ವೇಷನ್ ಇದೆ? 1, 2, 3, 4, 5 ಅಬ್ಸರ್ವೇಷನ್ ಇದೆ. ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಅಂದರೆ 5 ಆಗಿರುತ್ತೆ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಸಿಗ್ಮಾ ಎಕ್ಸ್ ಅಂದರೆ ಸಮ್ಮೇಷನ್ ಆಫ್ ಎಕ್ಸ್. ಇಲ್ಲಿ ಕೊಟ್ಟಿರೋದೆಲ್ಲ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ, ಅಬ್ಸರ್ವೇಷನ್ ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ, ಇದರ ಟೋಟಲ್. ಇದರ ಟೋಟಲ್ ಅಂದರೆ 2.7, 5.3, 7.6, 9.5, 15.4. ಟೋಟಲ್ ಎಷ್ಟಾಗತ್ತೆ? 7, 3, 10. 10 ಪ್ಲಸ್ 10, 20, 21, 25. 25ಗೆ 5.2 ಕ್ಯಾರಿ ಆಗುತ್ತೆ. ಅಲ್ಲಿಗೆ 2, 4, 5, 4, 9, 9, 18, 18, 19, 20, 25, 25, 30, 30, 40. ಎಷ್ಟಾಗ್ತಾ ಇದೆ? 40. ಅಲ್ಲಿಗೆ ಇಲ್ಲಿಗೆ ಎಷ್ಟು ಬರ್ತದೆ ಆನ್ಸರು? 40.5. 40.5 ಅಂದಾಗ ಕ್ಯಾನ್ಸಲ್ ಮಾಡಿದ್ವಿ ಅಂದರೆ 5 8 40, 5 5. ಆನ್ಸರ್ ಏನು? 8.1. 8.1 ಯಾವುದ್ರಲ್ಲಿದೆ? ಆಪ್ಷನ್ ನಂಬರ್ ಡಿ ಯಲ್ಲಿದೆ. ಸೊ ಈ ರೀತಿ ನಾವು ಆನ್ಸರ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ಫ್ರೆಂಡ್ಸ್. ಸೊ ಫಸ್ಟು ನೀವೇನು ಮಾಡಬೇಕು? ಇಂಡಿವಿಜುವಲ್ ಸೀರೀಸ್ ಕೊಟ್ಟಾಗ ಇಲ್ಲಿ ಸಮ್ಮೇಷನ್ ಆಫ್ ಎಕ್ಸ್ ಅಂದರೆ ಟೋಟಲ್ ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅದನ್ನು ಟೋಟಲ್ ಮಾಡಿ ಎಷ್ಟು ನಂಬರ್ ಆಫ್ ಐಟಮ್ಸ್ನ ಕೊಟ್ಟಿದ್ದಾರೆ ಅದನ್ನು ಡಿವೈಡ್ ಮಾಡಿದ್ವಿ ಅಂದರೆ ನಮಗೆ ಆನ್ಸರ್ ಸಿಗತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ.
ಸೆಕೆಂಡ್ ಒನ್ ಕ್ವಶನು 8 -2 9 6 13 17 ಆ್ಯಂಡ್ 12 ಫ್ರೆಂಡ್ಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಎಷ್ಟು ಅಲ್ಲಿಗೆ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ನು. ನಂಬರ್ ಆಫ್ ಐಟಮ್ಸ್ 1 2 3 4 5 6 7. ಟೋಟಲ್ ನಂಬರ್ ಆಫ್ ಐಟಮ್ಸ್ ಎಷ್ಟು? 7. ಸಿಗ್ಮಾ ಎಕ್ಸ್ ಅಂದರೆ ಟೋಟಲ್ ನಂಬರ್ ಆಫ್ ಎಕ್ಸ್. 8 - 2 ಇಲ್ಲಿ ಪ್ಲಸ್ ಮಾಡಬೇಕು, ಬಟ್ -2 ಇದೆ, ಪ್ಲಸ್ 9 ಪ್ಲಸ್ ಸಮ್ಮೇಷನ್ ಅಲ್ವಾ, ಎಲ್ಲ ಕೂಡಿಸ್ಬೇಕು. 13 ಪ್ಲಸ್ 17 ಪ್ಲಸ್ 12 ಇದಿಷ್ಟು ಟೋಟಲ್ ಸೇಮ್ ಇಂಡಿವಿಜುವಲ್ ಸೀರೀಸ್ನಲ್ಲಿ ಮೊದಲನೇ ಕ್ವಶನು. ಸೊ ಕ್ವಶನ್ ಬಂದುಬಿಟ್ಟು 5 10 3 7 2 9 6 2 ಮತ್ತು 11 ಕೊಟ್ಟಿರೋ ವ್ಯಾಲ್ಯೂನಲ್ಲಿ ಮೀಡಿಯನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಿದ್ದಾಗ ಫಸ್ಟ್ ನಾವು ಮೀಡಿಯನ್ ಅಂತ ಹೇಳಿದಾಗ ನಾವು ಅರೇಂಜ್ಮೆಂಟ್ ಮಾಡಬೇಕು. ಅಸೆಂಡಿಂಗ್ ಆರ್ಡರಲ್ಲಿ ನಾವೇನು ಮಾಡಬೇಕಾಗತ್ತೆ, ಏರಿಕೆ ಕ್ರಮದಲ್ಲಿ ನಾವು ಅರೇಂಜ್ಮೆಂಟ್ ಮಾಡಬೇಕಾಗತ್ತೆ. ಫಸ್ಟ್ ಯಾವುದು ಬರ್ತಾ ಇದೆ ವ್ಯಾಲ್ಯೂ ಇದರಲ್ಲಿ ಅಂದರೆ 2, ಅದಾದಮೇಲೆ ನೆಕ್ಸ್ಟು 2ನೇ ಇದೆ, ಅದಾದಮೇಲೆ 3, ಅದಾದಮೇಲೆ 3 ಆದಮೇಲೆ ಯಾವುದಿದೆ ವ್ಯಾಲ್ಯೂ 5, ನೆಕ್ಸ್ಟು 7, ಅದಾದಮೇಲೆ 9, ನೆಕ್ಸ್ಟ್ 10, ನೆಕ್ಸ್ಟು 11. ಟೋಟಲ್ ಎಷ್ಟಿದೆ? 1 2 3 4 5 6 7 8 9. ಇಲ್ಲಿ 1 2 3 4 5 6 7 8. ಯಾವ ವ್ಯಾಲ್ಯೂನ ಮಿಸ್ ಮಾಡಿದ್ದೀವಿ? 7 ಇದೆ, 5 3 5 7 10 2 2 ಆಯಿತು, 9 ಆಯಿತು, 6 ವ್ಯಾಲ್ಯೂನ ಬಿಟ್ಟಿದ್ದೀವಲ್ವ ಇದರಲ್ಲಿ. 6 ಆದಮೇಲೆ 7. ಸೊ ಈ ರೀತಿ ನಾವೇನು ಮಾಡಬೇಕು, ಫಸ್ಟು ಅಸೆಂಡಿಂಗ್ ಆರ್ಡರಲ್ಲಿ ನಾವೇನು ಮಾಡಬೇಕಾಗತ್ತೆ, ಜೋಡಿಸ್ಬೇಕಾಗತ್ತೆ. ಜೋಡಿಸಿದ ಮೇಲೆ ನಾವು ಏನನ್ನ ಕೇಳಿದ್ದಾರೆ ಇಲ್ಲಿ, ಮೀಡಿಯನ್ನನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಮೀಡಿಯನ್ನ ಫೈಂಡ್ ಔಟ್ ಮಾಡೋದಂದರೆ ಯಾವ ರೀತಿ ಮಾಡ್ತೀವಿ ಅಂದರೆ, ಇದರಲ್ಲಿ ಇಲ್ಲಿ ಎಷ್ಟು ಆರ್ಡರ್ ಎಷ್ಟಿದೆ, ನಂಬರ್ ಆಫ್ ಎಷ್ಟಿದ್ದಾವೆ ಅಂದರೆ ಅಸೆಂಡಿಂಗ್ ಟೋಟಲು 3 3 6 3 9 ಇದೆ, 9. ಇಲ್ಲಿ n+1 ಡಿವೈಡೆಡ್ ಬೈ n ಟೋಟಲ್ ಎಷ್ಟಿದೆ, ಸಾರಿ ಡಿವೈಡೆಡ್ ಬೈ 2. 9+1 ಡಿವೈಡೆಡ್ ಬೈ 2. 9+1 ಅಂದರೆ 10 ಡಿವೈಡೆಡ್ ಬೈ 2 ಅಂದರೆ ಎಷ್ಟಾಗತ್ತೆ, 5th ಐಟಮ್ ಏನಾಗಿರುತ್ತೆ ನಮಗೆ ಇಲ್ಲಿ ಮೀಡಿಯನ್ ಆಗಿರುತ್ತೆ. 5th ಐಟಮ್ ಅಂದರೆ ಯಾವುದು? ಇದು ಮೊದಲನೇ ಐಟಮು, ಇದು ಎರಡನೇ ಐಟಮು, ಇದು ಮೂರನೇ ಐಟಮು, ಇದು ನಾಲ್ಕನೇ ಐಟಮ್, ಇದು ಏನಾಗಿದೆ 6 5th ಐಟಮು. ಆನ್ಸರ್ ಏನಾಗಾದರೆ ಮೀಡಿಯನ್ ಎಷ್ಟಾಗಿರುತ್ತೆ ಅಂತೆ 6 ಆಗಿರುತ್ತೆ ಫ್ರೆಂಡ್ಸ್. ಆನ್ಸರ್ ಬಂದುಬಿಟ್ಟು 6 ಆಗಿರುತ್ತೆ. ಯಾವುದು ಐಟಮ್ ಅನ್ನೋದು ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ, n+1 ಡಿವೈಡೆಡ್ ಬೈ 2 ಮಾಡಬೇಕಾಗತ್ತೆ. ಸೊ ಇಲ್ಲಿ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಮೀಡಿಯನ್ ಆಯಿತು. ಮೋಡ್ ರಿಲೇಟೆಡ್ ಆಗಿ ಇಂಡಿವಿಜುವಲ್ ಸೀರೀಸ್ನಲ್ಲಿ ನೋಡೋಣ. ಮೋಡು ಸೊ ಮೋಡ್ ರಿಲೇಟೆಡ್ ಆಗಿ ಮೊದಲನೇ ಕ್ವಶನು 2 3 5 7 2 3 3 5 7 ಮತ್ತು 9. ಇದಕ್ಕೆ ಮೀಡಿಯನ್ನು ಕಂಡುಹಿಡೀರಿ, ಮೋಡು ಕಂಡುಹಿಡೀರಿ ಅಂತ ಕೇಳ್ಬೋದು ಕೆಲವೊಂದು ಸಲ. ಫಸ್ಟು ಮೋಡನ್ನ ತಿಳ್ಕೊಳ್ತಾ ಹೋಗೋಣ. ಮೀಡಿಯನ್ ಆಗಿದ್ರೆ ಏನು ಮಾಡ್ತಾಯಿದ್ವಿ, ಓಕೆ ಮೀಡಿಯನ್ನೇ ತಿಳ್ಕೊಂಡು ಬಿಡೋಣ. ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ ಮೀಡಿಯನು. ಫಸ್ಟ್ ನಾವೇನು ಮಾಡಬೇಕು, ಮೀಡಿಯನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಅಸೆಂಡಿಂಗ್ ಆರ್ಡರಲ್ಲಿ ಜೋಡಿಸ್ಬೇಕು. ಫಸ್ಟ್ ಸ್ಟೆಪ್ಪು ಅಸೆಂಡಿಂಗ್ ಆರ್ಡರ್, ಏರಿಕೆ ಕ್ರಮದಲ್ಲಿ ನಾವೇನು ಮಾಡಬೇಕು, ಜೋಡಿಸ್ಬೇಕು. ಏರಿಕೆ ಕ್ರಮದಲ್ಲಿ ಮೊದಲನೇ ವ್ಯಾಲ್ಯೂ ಯಾವ್ದು ಬರುತ್ತೆ, 2 ಟೈಮ್ಸ್ ಬರುತ್ತೆ. 2 ಮತ್ತು 2 ಆದಮೇಲೆ ಯಾವುದು ನೆಕ್ಸ್ಟು 3 ಎಷ್ಟು ಟೈಮ್ಸ್ ಇದೆ, 3 3
3, ಇಲ್ಲಿದೆ 3, ಇಲ್ಲಿದೆ 3 ಮತ್ತು ಇಲ್ಲಿದೆ 3, 3 3 ಆಯ್ತಲ್ವಾ, 2 ಮತ್ತು 2 ಆಯ್ತಲ್ವಾ, 2 3 ಆದಮೇಲೆ 4 ಇದೆಯಾ ಇಲ್ಲಿ? ಇಲ್ಲ. ನೆಕ್ಸ್ಟ್ ಏನಿದೆ ವ್ಯಾಲ್ಯೂಸು? 5 ಇದೆ. 5 ಎಷ್ಟು ಟೈಮ್ಸ್ ಇದೆ? 2 ಟೈಮ್ಸ್ ಇದೆ. 5 ಆಯ್ತಲ್ವಾ, 5 ಆದಮೇಲೆ ಯಾವ ವ್ಯಾಲ್ಯೂ ಇದೆ? 7. 7 ಎಷ್ಟು ಟೈಮ್ಸ್ ಇದೆ? 2 ಟೈಮ್ಸ್ ಇದೆ. ನೆಕ್ಸ್ಟ್ ಒಂದು ವ್ಯಾಲ್ಯೂ ಏನಿದೆ? 9 ಇದೆ. ಟೋಟಲ್ 1 2 3 4 5 6 7 8 9 10. 1 2 3 4 5 6 7 8 9 10. ಟೋಟಲ್ 10ಗೆ ಕರೆಕ್ಟಾಗಿ ಮಾಡಿದ್ದೀವಲ್ವಾ? ಹಾಗಿದ್ದಾಗ ಇಲ್ಲಿ ಮೀಡಿಯನ್ ಯಾವುದು? ಇಲ್ಲಿ ಮೀಡಿಯನ್ ಯಾವುದಾಗಿರುತ್ತೆ ಅಂದರೆ n+1 ಡಿವೈಡೆಡ್ ಬೈ 2 ಆಗಿರುತ್ತೆ. ಅಲ್ಲಿಗೆ n+1 ಡಿವೈಡೆಡ್ ಬೈ 2 ಅಂದರೆ ಟೋಟಲ್ ಎಷ್ಟಿದೆ? 10+1 ಡಿವೈಡೆಡ್ ಬೈ 2. ಅಲ್ಲಿಗೆ 5.5th ಐಟಮ್ ಆಗಿರುತ್ತೆ. 5.5th ಐಟಮ್ ಅಂದರೆ ಯಾವ್ದು ಬರ್ತಾ ಇದೆ? ಈ 1 2 3 4 5 1 2 3 4 5 ನೋಡಿ, ಇದರ ಮಧ್ಯದ ವ್ಯಾಲ್ಯೂ ಏನಾಗಿರುತ್ತೆ? ನಮ್ಗೆ ಆನ್ಸರ್ ಆಗಿರುತ್ತೆ. ಇಲ್ಲಿಗೆ 3rd 1 ಪ್ಲಸ್ 5th 1 ಡಿವೈಡೆಡ್ ಬೈ 2. 5 3 8 ಡಿವೈಡೆಡ್ ಬೈ 2 ಅಂದರೆ 4. ಆನ್ಸರ್ ಏನಾಗಿರುತ್ತೆ? 4 ಆಗಿರುತ್ತೆ. ಈ ರೀತಿ ಸಮ ಸಂಖ್ಯೆಗಳನ್ನು ಕೊಟ್ಟಾಗ ನಮಗೆ ಆನ್ಸರ್ ಏನಾಗಿರುತ್ತೆ ಅಂದರೆ 4 ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಈ ರೀತಿ ಮೀಡಿಯನನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ನಾವು ಕಂಡುಹಿಡಿಬೇಕಾಗಿರೋದು ಏನು? ಇದರಲ್ಲಿ ಮೋಡ್ ಅಂತ ಹೇಳ್ತಾ ಇದ್ದಾರೆ. ಮೋಡ್ ಅಂದರೆ ಏನು? ಎಷ್ಟು ಟೈಮು ವ್ಯಾಲ್ಯೂಸು ರಿಪೀಟ್ ಆಗಿರುತ್ತೆ, ಅದನ್ನೇ ನಾವು ಏನಂತ ಕರಿತೀವಿ ಅಂದರೆ ಮೋಡ್ ಅಂತ ಹೇಳ್ತಾ ಹೋಗ್ತೀವಿ ಫ್ರೆಂಡ್ಸ್. ಅಂದರೆ ಇದರಲ್ಲಿ ಕೊಟ್ಟಿರೋದ್ರಲ್ಲಿ ಎಷ್ಟು ಟೈಮ್ ಜಾಸ್ತಿ ರಿಪೀಟ್ ಆಗಿದೆ ಅಲ್ವಾ ವ್ಯಾಲ್ಯೂಸು, ಅದೇ ಏನಾಗಿರುತ್ತೆ? ಮೋಡ್ ಆಗಿರುತ್ತೆ. ಸೊ ಹಾಗಿದ್ದಾಗ ಮೋಡ್ ಯಾವುದಿಲ್ಲಿ? ಯಾವ್ದು ಜಾಸ್ತಿ ರಿಪೀಟ್ ಆಗಿರೋದು? 2 ಎಷ್ಟು ಟೈಮ್ಸು? 2 ಟೈಮ್ಸು. 3 ಎಷ್ಟು ಟೈಮ್ಸು? 3 ಟೈಮ್ಸು. 5 2 ಟೈಮ್ಸು, 7 2 ಟೈಮ್ಸು, 9 2 ಟೈಮ್ಸು. ಅಲ್ಲಿಗೆ ಯಾವುದು ಹೆಚ್ಚಿಗೆ ನಮಗೆ ರಿಪೀಟ್ ಆಗಿರೋದು? 3. ಮೋಡ್ ಏನು ಆನ್ಸರ್ ಆಗುತ್ತೆ ಅಂದರೆ 3 ಆಗಿರುತ್ತೆ. ಮೀಡಿಯನ್ ಆನ್ಸರ್ ಏನಾಗಿದೆ ಅಂದರೆ 4 ಆಗಿರುತ್ತೆ. ಈ ಕ್ವಶನು ಡಿಫ್ರೆಂಟ್ ಆಗಿರುವಂಥ ಕ್ವಶನ್ ನಾವು ನೋಡ್ಬೋದು. ಈ ರೀತಿ ಮೀನು, ಮೀಡಿಯನ್ನು, ಮೋಡು ನಾವು ಇಂಡಿವಿಜುವಲ್ ಸೀರೀಸ್ನಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು.